ಬರ್ತಾರೆ. ಆದ್ರೆ ಏನು ಮಾಡೋಣ, ಎಮ್ಮೆಯನ್ನು ಬಿಟ್ಟು ಸಾಕುವುದಕ್ಕಾಗುವುದಿಲ್ಲ. ಅದನ್ನು ಕೊಟ್ಟಿಗೆಯಲ್ಲಿ ಕಟ್ಟಿ ಸಾಕಬೇಕಾಗಿರ್ತದೆ. ಆವಾಗ ಆ ಎಮ್ಮೆ ನಿಜವಾಗಿ ಒಂದು ಕಂದು ಬಣ್ಣದಲ್ಲಿ ಇರ್ತದೆ. ಈ ಹಟ್ಟಿಯಲ್ಲಿ ಅದನ್ನು ಕಟ್ಟಿಯೇ ಸಾಕಿ ಬಿಸಿಲು ಗಾಳಿ ಎನ್ನುವುದು ಅದು ಕಾಣದೆ ಕಂದು ಬಣ್ಣ ಇದ್ದ ಎಮ್ಮೆ ಬಿಳಿ ಬಣ್ಣಕ್ಕೆ ತಿರುಗಿರ್ತದೆ. ಹೌದಾ? ಹಾಗೆ ಅಪರೂಪಕ್ಕೊಮ್ಮೆ ಈ ಸಾಕಿದವನಿಗೆ ಆಗ್ತದೆ ಸ್ವಲ್ಪ ಕಾಲಾಡಲಿಕ್ಕೆ ಬಿಡುವುದು ಕ್ರಮ ಉಂಟು, ಹೊರಗಡೆ ಬಿಡ್ತಾರೆ. ಆವಾಗ ಅಪರೂಪಕ್ಕೊಮ್ಮೆ ಆ ಎಮ್ಮೆ ಹೊರಗೆ ಬಂತ ಪಕ್ಕನೆ ಬಿಸಿಲು ಬಿತ್ತು, ಗಾಳಿಯು ಬಿತ್ತು. ಬಿಸಿಲು ಗಾಳಿ ತಾಗಿದಾಗ ಬಿಳಿ ಬಣ್ಣದಲ್ಲಿದ್ದ ಎಮ್ಮೆ ಪಕ್ಕನೆ ಮತ್ತೆ ಕಪ್ಪಾಯಿತು, ಹೊರಗೆ ಬಂದು ಕಪ್ಪಾಗ್ತದೆ. ಹಾಗೆ ಬಿಸಿಲು ಗಾಳಿಯನ್ನು ಕಾಣದ ಅಬಲೆ ನೀನು ಈ ದಾರಿಯಲ್ಲಿ ಹೀಗೆ ಬಂದ್ರೆ ಒಮ್ಮೆಗೆ ಬಿಸಿಲು ಬಿದ್ರೆ ಇಷ್ಟು ಬೆಳ್ಳಗಿದ್ದ ನೀನು ಕಪ್ಪಾಗುತ್ತೇನೆ ಅಂದ್ರೆ ನನ್ನನ್ನು ನೀನು ಎಮ್ಮೆ ಎಮ್ಮೆ ಅಂತ ಹೇಳುದಾ? ನಾನು ಎಮ್ಮೆ ಆದ್ರೆ ನಿಂತು ಕೋಣ ಏನು ಏನಾಗ್ಲಿಕ್ಕೂ ತೊಂದರೆ ಇಲ್ಲ, ಜೋಡಿ ಆದ್ರೆ ಇದಷ್ಟೇ. ಹಾಗೆ ಈಗ ನೋಡು, ಓ ಈ ದಾರಿಯಲ್ಲಿ ಇದು ರಾಜಮಾರ್ಗ ಹೌದಾ? ಆ ದಾರಿಯಲ್ಲಿ ಆ ಕಡೆ ಈ ಕಡೆ ಸಾಲು ಮರ ನೆಟ್ಟಿದ್ದಾರೆ. ಅದಕ್ಕೊಂದು ಹೆಸರು ಗೊತ್ತುಂಟ? ಸಾಲು ಮರ. ಸಾಲು ಮರ ಯಾರು ನೆಟ್ಟದ್ದು ಗೊತ್ತುಂಟ? ಅದು ನಟ್ಟು ಹೆಸರು ಮಾಡಿದವರು ಎಷ್ಟೋ ಮಂದಿ ಇದ್ದಾರೆ. ಹೌದೌದು, ಗೊತ್ತಾಯ್ತಾ? ಸಾಲು ಮರ ಯಾಕೆ ಹೇಳು? ಆ ರಾಜಮಾರ್ಗದಲ್ಲಿ ಯಾರು ಹೋಗ್ತಾರೋ ಅವರಿಗೆ ನೆರಳು ಒದಗಲಿ ಎನ್ನುವ ಕಾರಣಕ್ಕಾಗಿ ಯಾ ದಾರಿಯಲ್ಲಿ ಎರಡು ಬದಿಯಲ್ಲಿ ಹೀಗೆ ಮರ. ಆ ಮಾರ್ಗದಲ್ಲಿ ಹೋಗುವವರಿಗೆ ನೆರಳನ್ನು ಕೊಡುವುದಕ್ಕೆ ನೆಟ್ಟಿರುವಂತ ಮರ ಅದು ಸಾಲು ಮರ. ಸಾಲು ಮರ ಹಾಗೆ ನಾವು ಕೂಡ, ನಾನು ಕೂಡ ಹಾಗೆ. ಅಯ್ಯೋ ನೀನು ಸಾಲು ಮರದ ಹಾಗೆ. ನೀನು ಸಾಲು ಮರದ ಹಾಗೆ ಹೇಗೆ ಹೇಳು? ಆ ಮಾರ್ಗದಲ್ಲಿ ಹೋಗುವವರಿಗೆ ಮಾತ್ರ ನೆರಳನ್ನು ಕೊಡುವುದು ಆ ಸಾಲು ಮರ. ನೀನ್ ಹೇಗಾಗಲಿಕ್ಕೆ ಸಾಧ್ಯ? ಅಲ್ಲೇ ಒಂದು ವಿಶೇಷ, ನಾವು ಸ್ವಲ್ಪ ಮುಂದುವರಿಸಿದ್ದೇವೆ. ಹೇಗೆ? ನಮ್ಮದು ಸಂಚಾರಿ ಸಾಲು ಮರ. ಹೇಗೆ ಗೊತ್ತಾ? ಸಂಚಾರಿ ಸಾಲು ಮರ. ಹೆಣ್ಣು ಮಕ್ಕಳೆಲ್ಲ ಯಾವ ದಾರಿಯಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಹೀಗೆ ಬಿಡಿಸಿ ಚಂದದ ಹೆಣ್ಣು ಮಕ್ಕಳು ಬಿಸಿಲಿನಲ್ಲಿ ಎಲ್ಲೂ ಹೋಗ್ತಾ ಇದ್ದಾರೆ, ಅಲ್ಲಿ ಹೋಗಿ ಹೀಗೆ ಬಿಡಿಸಿ ಸಂಚಾರಿ ಸಾಲು ಮರ. ಒಳ್ಳೆ ವ್ಯವಸ್ಥೆ ಮಾತ್ರ. ಹಾಗಂತ ಚಂದದ ಹುಡುಗಿಯರಿಗೆ ಮಾತ್ರ, ಮುದುಕಿಯರಿಗೆ ಗೊತ್ತಾಗತ್ತೆ ನಾಳೆ ಸಾಯಿಲ್ಲ ಅವರಿಗೆ ಚಂದದ ಹೆಣ್ಣು ಮಕ್ಕಳಿಗೆ ಮಾತ್ರ ಸಂಚಾರಿ ಸಾಲು ಮರ ಅಂತ. ಹಾಗೆ ಈ ದಾರಿಯಲ್ಲಿ ಬರುವ ನಿನ್ನನ್ನು ಕಂಡು ನಾನು ಈ ಬಳಿಗೆ ಓಡೋಡಿ ಬಂದೆ. ಯಾಕೆ ಗೊತ್ತಾ? ಸಂಚಾರಿ ಸಾಲು ಮರ ಅಂತ. ಯಾಕೆ? ನಿನಗೆ ಆಶ್ರಯವನ್ನು ಕೊಡ್ತೇನೆ. ಆ ಸೂರ್ಯನ ಕಿರಣದಿಂದ ನಿನ್ನನ್ನು ಕಾಪಾಡಲಿಕ್ಕೆ ಇರುವುದು ಒಂದೇ ಒಂದು ಏನು ಅದು? ನನ್ನ ಈ ನೀಳವಾದ ತೋಳಿನಿಂದ ನೀ ಬಂದಿಯಾಗಬೇಕಾದ್ರೆ ನಿನಗೆ ಆ ಸೂರ್ಯನ ಕಿರಣದಿಂದ ರಕ್ಷಣೆ ಕೊಡ್ತೇನೆ. ಏನು ಮುಗಿದ ಹೆಣ್ಣು ಮಕ್ಕಳು ಹಾಗೆ ನಾನು ಸಂಚಾರಿ ಸಾಲು ಮರ ಅಂತೆ ಹೋಗಿ ಬಿಡಿಸಿ ನಿಲ್ಲಿಸುವುದಂತೆ. ಮತ್ತೆ ವ್ಯವಸ್ಥೆ ಯಾರಿಗೆ ಬೇಕು ಅಂತ ಏನ ಒಳ್ಳೆಯದು. ಏನ್ ನಿನ್ನ ಬಗ್ಗೆ ಗೊತ್ತಿಲ್ಲದೆ ನಾನು ತಿಳಿಯದೆ ಬಂದದಂತ ಭಾವಿಸಿಕೊಂಡು ಬೇಡ. ನಿನಗೆ ಗೊತ್ತಿಲ್ಲ? ಎಲ್ಲ ತಿಳಿಲಿಲ್ಲ ನಾನು. ನಮ್ಮ ತಿಳ್ಕೊಳ್ಳೋದಲ್ಲ. ಉಳಿದ ಹೆಣ್ಣು ಮಕ್ಕಳ ಹಾಗೆ ನಾನಲ್ಲ. ಅಲ್ವಾ? ನಿನ್ನ ಬಗ್ಗೆ ಕೇಳಿ ತಿಳಿದೇ ಬಂದದ್ದು ನಾನು. ನೀನು ತಿಳಿದೇ ಬಂದದ? ಬಹಳ ಬುದ್ಧಿವಂತ ನೀನು. ಸಮಸ್ಯೆ ನನ್ನದ್ದು ನಿನ್ನಿಗೆ ಏನು? ನನ್ನ ಹಾಗೆ ಎಂತದಂತ ನಾನು ನೋಡ್ಲಿಕ್ಕೆ ಬಂದದ್ದು. ನಿನ್ನ ದುರ್ಬುದ್ಧಿ ತಿಳಿದು ಬಂದದ್ದು ಅಂತ. ಅದೇನು? ನೀನು ಎಲ್ಲಿಗಾದ್ರೂ ತಿರುಗಾಟ ಮಾಡುತ್ತಿದ್ರೆ ನೀವು ಒಬ್ಬನೇ ಹೋಗುವುದಿಲ್ಲ. ಅದು ಅಭ್ಯಾಸವೇ ಇಲ್ಲ. ನಿನ್ನ ಜೊತೆಯಲ್ಲಿ ಸಂಗಡಿ ಒಟ್ಟಿಗೆ ಎಲ್ಲಿಗೆ? ನಮ್ಮದೊಂದು 40-50 ಮಂದಿ ಇದ್ದೇವೆ, ನಾವು ಒಟ್ಟಿಗೆ ಹೋಗ್ಬೋದು. ಹೌದು, ಎಲ್ಲಿಗೆ ಹೋಗುವುದು? ಗೋಪಿಕೆಯರ ಮನೆಗೆ. ಹೌದು. ಅವರು ಹಾಲು ಮೊಸರು ಬೆಣ್ಣೆ ತುಪ್ಪ ಇತ್ಯಾದಿಗಳನ್ನೆಲ್ಲ ಮಾರಾಟ ಮಾಡುವುದು. ಅದು ಯಾರ ಕೈಗೂ ಸಿಗಬಾರದು, ಅದು ಹಾಳಾಗಬಾರದು ಎನ್ನುವಂತ ಕಾರಣಕ್ಕಾಗಿ ಅದನ್ನೆಲ್ಲ ಸಂಗ್ರಹಿಸಿರುವ ವಿಧಾನ ಹೇಗಂತ ಹೇಳಿದ್ರೆ ಸಿಕ್ಕದ ಬೇಯಿಸುವುದು. ಅದಕ್ಕೆ ಹೆಸರೇ ಅದಕ್ಕೆ ಸಿಕ್ಕ. ಅದು ಯಾರ ಕೈಗೂ ಸಿಕ್ಕಬಾರದು ಎನ್ನುವ ಕಾರಣಕ್ಕಾಗಿ ಅದು ಸಿಕ್ಕ. ನೀನು ಬಂದು ಕಾಣುವುದು, ತಿನ್ಬೇಕನ್ನುವಂತ ಆಸೆ ಆಗುವುದು. ಆಗ ನಿನ್ನ ಕೈಗಡ್ಡೆ ಎಟಕುವುದಿಲ್ಲ. ಆಗ ನಿನ್ನ ಸಂಗಡಿಗರು ಅಂತ ಹೇಳಿಲ್ಲ, ಅವರನ್ನೆಲ್ಲ ಒಬ್ಬರ ಮೈ ಮೇಲೆ ಭಾಗಿಸಿ ನಿಲ್ಲಿಸು. ಅವರ ಮೈ ಮೇಲೆ ನೀನು ನಿಲ್ಲುವುದು. ಆದರೂ ನಿನ್ನ ಕೈಗೆ ಎಟಕದೇ ಇದ್ದಾಗ ಅದೇನು ಇದ್ದ ನಿನ್ನ ಕೈಯಲ್ಲಿ ಇರುವಂತಹ ಬಿದಿರಿನ ಓಟೆ. ಬಿದಿರಿನ ಓಟೆ? ಬಿದಿರಿನ ಓಟೆ ಅದು ವೇಣು. ಅದಕ್ಕೆ ವೇಣು ಅಂತ ಹೆಸರು. ಅದು ನನ್ನ ಕೈಯಲ್ಲಿರುವ ಕಾರಣದಲ್ಲಿ ಹೆಸರುಂಟು ವೇಣುಗೋಪಾಲ. ನೀನು ವೇಣುಗೋಪಾಲ ಅಲ್ಲ, ಮತ್ತೆ ನೀನು ಓಣಿಗೋಪಾಲ. ನೀವೆಲ್ಲ ಓಣಿಯಲ್ಲಿ ಇದ್ರೆ ಮತ್ತೆ ನಾವೇನು ಸಾಯು? ಇಲ್ಲ, ನೀನು ಹೋಗುದೇ ಅಲ್ಲಿ, ನೀವು ಇರುವುದಲ್ಲಿ, ನಾವಿರುವುದಲ್ಲಿ, ನಮ್ಮನೆಯಲ್ಲಿ ಎಲ್ಲ ಓಣಿಯಲ್ಲಿ. ಅದಕ್ಕೆ
ಅದನ್ನು ಹೀಗೆ ಹಿಡಿದುಕೊಂಡು ಆ ಕಡೆಗೆ ಹೀಗೆ ತೂತು ಮಾಡೋದು. ಆ ರಂಧ್ರದಲ್ಲಿ ಸುತ್ತದನ್ನೆಲ್ಲ ಕುಡಿದು ತಿನ್ನುವುದು. ತಿನ್ನುವುದಲ್ವಾ? ತೊಂದ್ರೆ ಇಲ್ಲ. ಹೊಟ್ಟೆ ಪಾಡಿಗಾಗಿ ತಿಂದ್ರೆ ಏನು ಬೇಸರ ಇಲ್ಲ. ತಿನ್ನ ಹೋಗ್ಲಿ. ಮತ್ತೆ ಹಾಳು ಮಾಡುವುದು. ಕರೆ ಕರೆದು ಮೊಗೆ ಮೊಗೆದು ಎಲ್ಲರಿಗೂ ಕೊಟ್ಟು ಹಾಳು ಮಾಡಿ ಈ ರೀತಿ ನಾನು ಹಾಳು ಮಾಡುದು. ನಮ್ಮಲ್ಲಿ ಹಾಳು ಮಾಡುದು ಅವರು ಮಾತ್ರ ಹಾಳು ಮಾಡುದು. ತುಂಬಾ ಗೊತ್ತಾಗೋದಿಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಇರ್ಬೇಕು. ಎಲ್ಲ ಹಾಳು ಮಾಡುವುದು ಏನು ಮಕ್ಕಳಾಟಿಕೆ ಅಂತ ಮಕ್ಕಳಾಟಿಕೆ ಅಂತ ಭಾವಿಸಿ ಸುಮ್ಮನೆ ಉಳಿದ್ರೆ ನಿನ್ನ ತಿರುಗಾಟ ಅಲ್ಲಿಗೆ ಮುಗಿತದ? ಹೆಣ್ಣು ಮಕ್ಕಳೆಲ್ಲ ನದಿಗಿಳಿದು ಸ್ನಾನವನ್ನು ಮಾಡುವಾಗ ನಿನ್ನ ಸವಾರಿ ಎನ್ನುವುದರಲ್ಲಿ ಹೋಗುವುದು. ಸವಾರಿ ಮತ್ತೆಂತದ್ದು? ಆ ದಡದಲ್ಲಿ ಇರಿಸಿದಂತ ಹೆಣ್ಣು ಮಕ್ಕಳ ವಸನವನ್ನೆಲ್ಲ ಹಿಡಿದುಕೊಂಡು ಮರವನ್ನೇರಿ ಕುಳಿತುಕೊಳ್ಳುವುದು. ಹೆಣ್ಣು ಮಕ್ಕಳ ಸ್ನಾನ ಎಲ್ಲ ಮುಗಿತದೆ. ತಡಕ್ಕೆ ಬರಬೇಕು ಅನ್ನುವ ಹೊತ್ತಿಗೆ ನಿನ್ನ ವೇಣು ವೇಣು ಅದನ್ನು ನುಡಿಸುವುದು. ಆಗ ಹೆಣ್ಣು ಮಕ್ಕಳೆಲ್ಲ ನಿನ್ನ ಕಡೆಗೆ ಕಂಡಾಗ ನಿಮಗೆಲ್ಲ ಮೇಲೆ ಬರ್ಬೇಕಾ? ಕೃಷ್ಣ ಬರ್ಬೇಕು ನೀವು ಬರ್ಬೇಕಾದ್ರೆ ನಿಮ್ಮ ವಸನ ಪಾಪ ಕಂಗೆಟ್ಟ ಹೆಣ್ಣು ಮಕ್ಕಳು ದಡದಲ್ಲಿ ಇದ್ದಂತ ವಸನವನ್ನು ನೀನು ಹಿಡಿದುಕೊಂಡು ಮರವನ್ನೇರಿದ್ಯಾ. ಏನು ಮಾಡುವುದು? ಆಗ ನೀನು ಕೇಳುದಂತೆ, ನಿಮಗೆ ವಸನ ಬೇಕಾ? ಬಟ್ಟೆ ಬೇಕಾ? ಬೇಕು ಕೃಷ್ಣ ಬೇಕು ಅಂತ ಹೇಳಿದಾಗ ಗೋಗರೆದಾಗ ಆಯ್ತು ಕೊಡ್ತೇನೆ, ಆದ್ರೆ ಅಲ್ಲಿಂದಲೇ 2 ಕೈಯನ್ನು ಮೇಲೆತ್ತಿ ಅಂತ. ದುರ್ಬುದ್ಧಿ ಅಲ್ಲ ಅದು. ಒಂದು ರೀತಿ ಅವರಿಗೆ ಶಿಕ್ಷೆ ಆಗಿದ್ರು, ಅದು ಶಿಕ್ಷಣ ಗೊತ್ತುಂಟೆ. ಯಾಕೆ ನಂದ ಗೋಕುಲದ ಪ್ರತಿಯೊಬ್ಬ ನಾರಿಯರು ಮಾನಕ್ಕಿಂತ ಹೆಚ್ಚಾಗಿ ಪ್ರಾಣಕ್ಕೆ ಬೆಲೆ ಕೊಡಬೇಕು. ಈಗ ಸಾರ್ವಜನಿಕರು ಹೋಗುವ ದಾರಿಯ ಬದಿಯಲ್ಲಿ ಆ ಇರುವಂತಹ ಸರೋವರಕ್ಕೆ ಬಟ್ಟೆ ಎಲ್ಲ ಬಿಚ್ಚಿ ಅವರು ನದಿಗೆ ಇಳಿತಾ ಇರ್ತಾರೆ. ನಾಳೆ ನಮ್ಮ ನಾಡಿನ ನಾರಿಯರ ಮಾನ ಮರ್ಯಾದೆ ಎಲ್ಲಿಗೆ ಹೋಗಬೇಕು, ಅದನ್ನು ಕಾಪಾಡಬೇಕು, ಅವರನ್ನು ತಿದ್ದಿ ಸರಿಯಾದ ದಾರಿಗೆ ತರಬೇಕೆನ್ನುವ ನೆಲೆಯಲ್ಲಿ ಅವರಿಗೆ ಒಂದು ಶಿಕ್ಷೆ ಕೊಟ್ಟರು. ಅದರ ಹಿಂದೆ ಶಿಕ್ಷಣ ಉಂಟು, ಗೊತ್ತುಂಟ? ಮಾನ ಮುಖ್ಯ ಎನ್ನುವ ಕಾರಣಕ್ಕಾಗಿ ಶಿಕ್ಷಣ ಕೊಡೋದಕ್ಕೆ ಹೋಗುದಾ? ಶಿಕ್ಷಣ ಕೊಟ್ಟಿಗೆ ಯಾರು? ನಂದ ಗೋಪನ ಕಂದ. ನಂದ ಗೋಪನ ಕಂದ. ನಿನ್ನ ಅಪ್ಪ ಹೇಳಿದ್ರೆ ಕೇಳ್ತೇವೆ. ಇಷ್ಟೊತ್ತು ಸುಮ್ಮನೆ ನಿಮಗೆ ಅತ್ತೆ ಅಂಕರ ಅಪ್ಪ ಹೇಳಿದ್ರೆ ಕೇಳ್ತೀರಿ, ಮಗ ಹೇಳಿದ್ರೆ ಆಗುದಿಲ್ಲ. ನಿಮಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಬೇಕಲ್ಲ. ನಮ್ಮ ಅಪ್ಪನೇ ಕೊಡ್ತಾರೆ, ಎಲ್ಲಿ ಬೇಕಾದ್ರೂ ಹೋಗಿ ಎಲ್ಲರನ್ನು ಸರಿ ಮಾಡಿ. ಇಷ್ಟೊತ್ತು ಸುಮ್ಮನೆ ಉಳಿದದ್ದು ಯಾಕೆ ಗೊತ್ತಾ? ಅದು ಗೊತ್ತಿಲ್ಲ. ನಿನ್ನ ಮುಖ ನೋಡಿ ಅಲ್ಲ, ಮತ್ತೆ ನಿನ್ನ ಅಪ್ಪನ ಮುಖ ನೋಡಿ ಸುಮ್ಮನೆ ಉಳಿದದ್ದು. ಅದೆಲ್ಲ ಹೇಳಿದ ಹಾಗೆ ಯಾರಿಲ್ಲ ಅವರ ಹೆಸರು ಹೇಳುದು. ಅವರಿಗೆ ಬೇಕಾಗಿಟ್ಟದ ಎಂತದೆ ಉಳಿದ ಹೆಣ್ಣು ಮಕ್ಕಳ ಹಾಗೆ ನನ್ನಲ್ಲಿ ನನಗೆ ಗೊತ್ತಿದ್ದೆ ನಿನ್ನಲ್ಲಿ ಮಾತಾಡಿದ್ದು. ಮಾತಾಡುದು ಸರಿಯಲ್ಲ. ಏನು ಸರಿ? ಪರನಾರಿ ನಾನು. ಯಾರು ಹೇಳಿದ್ದು? ನಿಮ್ಗೆ ಸಂಬಂಧ ಎನ್ನುವುದಿಲ್ವಾ? ಮತ್ತೆ ಪರನಾರಿ ಆಗುದಾಗೆ? ಯಾರು ನಾನು? ನೀನು ಪರನಾರಿ ಅಲ್ಲ. ನೀನು ಯಾರು? ನಾನು ನೀನು ನನಗೆ ಸಂಬಂಧಿಕರು. ಅದೇ ನಿನ್ನ ಹೆಂಡತಿಯ ತಂಗಿ ನಾನು ಅಲ್ವಾ? ಹಾಗಾಗಿ ಇಷ್ಟೇ ಸೊಲಗೆಯಿಂದ ನೀನು ಮಾತಾಡಿದ್ರೆ ನಾಳೆ ಯಾರಾದ್ರೂ ನೋಡಿದ್ರೆ ಏನಾಡಿಕೊಳ್ಳುತ್ತೇವೆ? ಏನಾಡಿಕೊಳ್ಳುವುದಿಲ್ಲ. ಹೆಂಡತಿಯ ತಂಗಿಯಲ್ಲೇ ಸರಿಬೇರೆ ಮಾತಾಡಬೇಕು. ಯಾಕೆ ಸಕಾರ ನಾನು ಹಕ್ಕಿನಿಂದ ಮಾತಾಡಿ ನಿನ್ನಲ್ಲಿ ಒಂದು ವಿಷಯ ಕೇಳ್ತಾರೆ. ಮನೆಯಲ್ಲಿ ತಾಯಿ ಇರ್ತಾರೆ, ಹೌದಾ? ತಾಯಿಗೆ ಒಬ್ಬ ಅಕ್ಕ ಇದ್ರೆ ಅವರನ್ನು ಹೇಗೆ ಕರೀತಾರೆ? ದೊಡ್ಡಮ್ಮ. ತಾಯಿಗೆ ತಂಗಿದ್ರೆ ಚಿಕ್ಕಮ್ಮ, ಹೌದಾ? ಹಾಗೆ ಹೆಂಡತಿಯ ತಂಗಿ ಚಿಕ್ಕ ಹೆಂಡತಿ ಮಾತಾಡ್ಬೋದು, ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಚಿಕ್ಕ ಹೆಂಡತಿ ಹಾಗಾಗಿ ಸಲುಗೆಯ ತಾಯಿಯ ತಂಗಿ ಚಿಕ್ಕಮ್ಮ, ಅಮ್ಮನ ತಂಗಿ ಚಿಕ್ಕಮ್ಮ, ಹೆಂಡತಿಯ ತಂಗಿ ಚಿಕ್ಕ ಹೆಂಡತಿ. ಹಾಗಾಗಿ ಸಲುಗೆಯಿಂದ ಮಾತಾಡುದು. ಮತ್ತೆ ಸರಿ, ಈಗ ಹೆಂಡತಿಗೆ ಒಂದು ತಂಗಿ ಇದ್ರೆ ಅವಳು ಚಿಕ್ಕ ಹೆಂಡತಿ. ಹೌದು. ತುಂಬಾ ತಂಗಿ ಇದ್ರೆ ಚಿಕ್ಕ 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 ನಿನ್ನ ಆದರ್ಶವನ್ನೇ ಪಾಲಿಸ್ಲಿಕ್ಕೆ ಹೋದ್ರೆ ಬೇಕಾಗಿತ್ತು. ಹೇಳುದು ಅಂತ ನಿನಗೆ ಹೇಳುವಾಗ ಹೇಳುದು ಅರ್ಥ ಆಗೋದೇ. ಅದೇ ಅರ್ಥ ಆಗೋದ್ರೆ ಹೇಳ್ಬೇಕು ಅಂತ ಯೋಚನೆ ಮಾಡುದು. ನಿನಗೆ ಅರ್ಥ ಆಗ್ತಿಲ್ವಲ್ಲ? ನೀನು ಅರ್ಥ ಆಗೋದು ಹೇಳುದು. ಹೇಳುದು ಅದು ಕಪ್ಪಿನ ಮಣಿ. ಕಪ್ಪಿನ ಮಣಿ, ಕರಿಮಣಿ. ಕರಿಮಣಿ. ಮಂಗಲಸೂತ್ರ. 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 ಇದನ್ನ ಎಲ್ಲಿಯಾದ್ರೂ ನೋಡಿದ್ಯಾ? ಎಲ್ಲಿ ಹೋಗಿ ನೋಡಿದ್ರು? ಇಲ್ಲಿ ಮಾಡು. ಇಲ್ಲೋ? ಎಲ್ಲಿ? ನನ್ನ ಅಮ್ಮನ ಕೊರಳಿನಲ್ಲಿ. ಅಮ್ಮನ ಕೊರಳಲ್ಲಿ ನೋಡಿದ್ದೆ ನಾನು. ಹಬ್ಬ ಹುಡುಗ ಒಂದು ದಾರಿಗೆ ಬಂದ. ನಾನು ಅದು ದಾರಿಯಲ್ಲಿ ಇರ್ಲಿಲ್ಲ. ಇಷ್ಟೊತ್ತು ಬೇಕಾಯ್ತು ನೋಡು. ದಾರಿ ಬಂದ್ರ ನನ್ನ ಅಮ್ಮನ ಕೊರಳಿನಲ್ಲಿ. ಯಾಕೆ ನಿನ್ನ ಅಮ್ಮನಿಗೆ ಮದುವೆ ಆಗಿದೆ. ಆದ್ದರಿಂದ ನಿನ್ನ ಅಮ್ಮನ ಕೊರಳಲ್ಲಿ ಈ ಮಂಗಲಸೂತ್ರ ಇರುವುದಿದೆ. ಸರಿ. ನನಗೂ ಮದುವೆ ಆಗಿದೆ. ಹಾಗಾಗಿ ನನ್ನ ಕೊರಳಲ್ಲಿ ಈ ಮಂಗಲಸೂತ್ರ ಇದೆ. ಹಾಗಾಗಿ ನಾನು ನಿನಗೆ ಅಮ್ಮನ ಹಾಗೆ. ದಾರಿಗೆ ಈಗ ನಿನಗೆ ನನ್ನ ಅಮ್ಮನಿಗೆ ಮದುವೆ ಆಗಿದೆ, ಅವರ ಕೊರಳಿನಲ್ಲಿ ಉಂಟು. ನಿನಗೂ ಮದುವೆ ಆಗಿದೆ, ನಿನ್ನ ಕೊರಳಿನಲ್ಲಿ. ಆದ ಕಾರಣ ನೀನು ನನಗೆ ಅಮ್ಮನ ಹಾಗೆ. ಈಗ ನನ್ನ ಅಪ್ಪನಿಗೆ ಮದುವೆ ಆಗಿದೆ, ಅವರ ಕೊರಳಿನಲ್ಲಿ ಇಲ್ಲ, ನನ್ನ ಕೊರಳಿನಲ್ಲಿ ಇಲ್ಲ. ಹಾಗಿದ್ರೆ ನಾನು ಅಪ್ಪನ ಹಾಗೆ. ನಾನು ಅಪ್ಪನ ಹಾಗೆ.
ಹೋಗ್ಬೋದು. ನಾವು ಹೋಗುದಿಲ್ಲ. ಹೋಗ್ಬೋದು. ನನಗೆ ನೀನು ಬೇಕು. ಸಾಯ್ತಾನೆ ನೀನು ಇಲ್ಲದಿದ್ರೆ ಗೊತ್ತುಂಟಾ? ನಾನು ಇಲ್ಲ ಸಾಯಿಲ್ವಾ? ಇಲ್ಲ ನೀನು ಇದ್ದೀಯಲ್ಲ. ನಾನು ಸಾಯ್ತೇನೆ ಅಂತ ಹೇಳು. ಈಗ ಇದ್ದೀಯಲ್ಲ. ಇಲ್ಲ ನಾನು ನಾವು ನನಗೆ ಮದುವೆ ಆಗ್ತದೆ. ಸಂಬಂಧ ಆಗ್ಲಿಕ್ಕೆ ನನಗೆ ಸಂಬಂಧ ಮಾಡು ಆಗುದಲ್ಲ, ನಾವು ಮಾಡುವ. ನೀನು ಹೇಳ್ತೀಯಲ್ಲ ಒಮ್ಮೆ ನಾವು ಎಂತ ಮನಸ್ಸು ಮೂಡುವುದಲ್ಲ, ಎಂತ ಆಗುದಲ್ಲ ಮಾಡುವುದಲ್ಲ, ಮೂಡು. ಹಾಗೆ ಮೂಡ್ಬೇಕು. ಸಂಬಂಧ ಆಗಿ ಮಾಡುವ. ಈಗ ಬಂದು ನನಗೆ ಬಂದು ನೋಡಿ ಅದೇ ಮನಸ್ಸಿತ್ತು ಹೇಳಿಕೊಳ್ಳಿಕ್ಕೆ ಸ್ವಲ್ಪ ನಾಚಿಕೆ ಅಷ್ಟೇ. ನನಗೆ ನಾವು ಮುಂದುವರಿಬೇಕು, ಮತ್ತೆ ಮುಂದೆ ನಮ್ಮಿಂದ ಮುಂದೆ ಹೋಗ್ತಾರೆ. ನನಗೆ ಬೇಕೇ ಬೇಕಾ? ಮತ್ತೆ ಬೇಕೇ ಬೇಕಾ? ಇಲ್ಲದಿದ್ರೆ ಇಲ್ಲಿ ಇಷ್ಟು ಒದ್ದಾಟ ಬೇಕಾ? ನನಗೂ ಮನಸ್ಸಿಗೆ ಅಕ್ಕ ಹಾ. ಮತ್ತೆ ಏನು ಹೇಳಿಲ್ಲ? ಹೇಳಲಿಕ್ಕೆ ನಾಚಿಕೆ. ಹೌದಾ? ನಾಚಿಕೆ ಇನ್ನು ಬೇಡ. ನಿನಗಿಲ್ವಲ್ಲ? ನಮಗೆ ಉಂಟು ಸ್ವಲ್ಪ ಕಡಿಮೆ. ಕಡಿಮೆ. ನಿಮ್ಗೆ ಅದರ ಗೋಡೆ ಸ್ವಲ್ಪ ಎತ್ತರ ಇರ್ತದೆ. ಅಂದ್ರೆ ಗಂಡು ಮಕ್ಕಳೊಮ್ಮೆ ಆಚೆ ದಾಟಿ ಮತ್ತೆ ಈಚೆ ಬರ್ತಾರೆ. ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಒಮ್ಮೆ ದಾಟಿದ್ರೆ ಮತ್ತೆ ಈಚೆ ಬರ್ಲಿಕ್ಕಿಲ್ಲ. ಮತ್ತೆ ಆಚೆ ನಾವು ಬೇಕಾದ್ರೆ ಆಚೆ ಆಡ್ತೇವೆ, ಬೇಕಾದ್ರೆ ಈಚೆ ಬರ್ತೇವೆ. ಇಲ್ಲ ಇಲ್ಲ ಹೇಳಿ. ಇಲ್ಲಿ ನೋಡಿ ಹೀಗೆ ಮಾಡಿಟ್ಟಿದ್ದೇವೆ. ಇದ್ರ ನೀವೇ? ಹೌದಾ? ಅಲ್ಲ ಇವರ ಊರಿನಲ್ಲಿ ಮದುವೆ ಒಳ್ಳೆ ಸಂಪ್ರದಾಯ. ಗಂಡು ಮೊದಲು ಬಂದು ನೀಲಿಕ್ಕೆ ಒಳ್ಳೆ ಒಳ್ಳೆ ವಿಷಯ. ಅದೇ ತಂದು ಮದುವೆ ಆದ್ಮೇಲೆ ಕಣ್ಣು ತೆರೀಲಿಕ್ಕೆ ಮತ್ತೆ ಇದೆಂತ ಕಣ್ಣು ಮುಚ್ಚಿದರೆ ಒಂದು ಅರ್ಥದಲ್ಲಿ ಸಾಯಿತಲ್ವ? ಚೇಚೆ ಒಮ್ಮೆ ನಿನಗೆ ನಾ ಮಾಲೆ ಹಾಕಿದಾಗ ಸಂತೋಷ ಆಗ್ಬೇಕು. ದಿಗ್ಭ್ರಮೆಗೊಂಡು ಹಾಗಾಗಬೇಕು. ಈಗ ನಾನೊಬ್ಳೆ ಸಾಕ? ಬೇರೆ ಇದ್ದಾರ ಜೊತೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಸಖಿಯ ಛೀ ಅದು ಒಂದು ಚಂದ ಇಲ್ಲ ಹೇಳೋದು. ಅಯ್ಯೋ ನೀನು ಒಬ್ಬಳೇ ಅಲ್ವಲ್ಲ? ನಿನ್ನ ಜೊತೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ನನ್ನ ಜೊತೆಲಿ ಕೆಲವಿದ್ದಾರೆ, ಅವುಗಳಿಗೆ ಅಂತ ಮಾರಿ ಸಂತಾನ. ನೀನು ನನಗೆ ನೀನು ಒಬ್ಬಳೆ. ಆಯ್ತು ಬರ್ತೇನೆ. ಆಯ್ತು ಬೇಗ ಬೇಗ ಇವತ್ತು ಆಗ್ಬೇಕು ಮದುವೆ. ವಾಸ್ತವಪ್ಪ ಇವತ್ತೇ ಮತ್ತೆ ನಾಳೆ ಅವಕಾಶ ಉಂಟು. ಬೇಡ ಇವತ್ತೇ ಆಗೋಣ ನಾವು. ಎಂತದ್ದು ಶಬ್ದ ಕೇಳ್ತದೆ? ಎಂತದ್ದು ವಾದ್ಯ ಡೋಲ್ ಉಂಟಾ? ಡೋಲ್ ನಿನ್ನಲ್ಲಿ ಯಾರಾದ್ರೂ ಕೊಪ್ಪಿನ ಗೊಂಬಿನ ಇದ್ದಾರೆ ಇವರಿಗೆ ಇದ್ದಾರೆ ಇದ್ದಾರೆ ಇದ್ದಾರಾ? ಅವರು ಗೊಂಬಿನ ಅವರ ಮಗ ಇದ್ದಾರೆ. ಅದು ವ್ಯವಸ್ಥೆ ನೀನೆ ಮಾಡಿ ಆಯ್ತಾ? ನಾನು ಬೇಕಲ್ಲ? ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದು ದಿವಸವೂ ನನ್ನ ಗಂಡ ನನಗೆ ಚಂದು ಅಂತ ಕರೀಲಿಲ್ಲ. ಅದಕ್ಕೆ ನಾನು ನೀನೆಂತದ ಚಂದು ಅಂತ ಕರೆಯೋದು? ಹೇಗೆ ಹೊಡಿತೀಯಲ್ಲ ಒಂದು ಕೆಲಸ ಮಾಡಿ, ನಿನ್ನ ಕೈಯಿಂದ ಹೊಡಿ.